ಇಲ್ಲಿನ ಇತಿಹಾಸ ಮಳೆ ಇಲ್ಲದೆ ಮಳೆ ಬೆಳೆ, ದನ ಕರುಗಳಿಗೆ ಕುಡಿಯೋಕೆ ನೀರು, ಹಕ್ಕಿ ಪಕ್ಷಿಗಳಿಗೆ ನೀರಿಲ್ಲದ ಪಕ್ಷದಲ್ಲಿ ಇಲ್ಲಿ ಬಂದು ಬೇಡ್ಕೊಂಡು ನಾವು ಮಂಗಳಾರತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ನಾವು ಊರೊಳಗೆ ಹೋಗೋದ್ರೊಳಗೆ ಸೂಳೇರ್ ಮಂಟಪಕ್ಕೆ ಹೋಗೋದ್ರೊಳಗೆ ಮಳೆ ಧಾರಾಕಾರವಾಗಿ ಸುರಿದು ದನ ಕರುಗಳಿಗೆ ಮೇವು ನೀರು, ಜನಗಳಿಗೆ ಅಭಿವೃದ್ಧಿಯಾಗಿ ಆಹಾರಗಳನ್ನು ಕೊಡ್ತಕ್ಕಂಥ ಮಳೆ ಮಲ್ಲೇಶ್ವರ ಅಂತಂದು ಇತಿಹಾಸ ಇದೆ ಸರ್ ತಳದೂರಿನಲ್ಲಿ. ನೋಡಿ, ಇಲ್ಲಿ ನೀವು ನೋಡ್ತಿರೋದು ನಂದಿ ಭಾಗದಲ್ಲಿ ಮಲ್ಲೇಶ್ವರ. ಇದು ಹೊಯ್ಸಳರ ಕಾಲದ ಮೂರ್ತಿಗಳಿದು. ನೋಡಿ, ಮಲ್ಲೇಶ್ವರ ಶಿವಲಿಂಗ ಅಂದರೆ ಅರ್ಧ ಭಾಗ ಕೆಳಭಾಗದಲ್ಲಿದೆ, ಮೇಲ್ಭಾಗದಲ್ಲಿ ಶಿವಲಿಂಗದ ಭಾಗವನ್ನು ನಾವು ನೋಡಬಹುದು. ಶಿವಲಿಂಗಕ್ಕೆ ಅಭಿಮುಖವಾಗಿ ಈ ಕಡೆ ನಂದಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಸ್ಕಾರ ಗೆಳೆಯರೆ, ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕಿನ ತಳಲೂರಿನಲ್ಲಿ ಮಳೆ ಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಊರಿನ ಹೊರಗಡೆ ಕೆರೆ ಏರಿ ಮೇಲೆ ಇರುವಂಥ ಒಂದು ದೇವಸ್ಥಾನ ಇದು ಮಳೆ ಮಲ್ಲೇಶ್ವರ ಅಂತ. ತುಂಬ ಸ್ವಾರಸ್ಯಕರವಾದಂತಹ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ಇದು. ತಳಲೂರಲ್ಲಿ ಶಂಕರೇಶ್ವರ, ಶಂಭುಲಿಂಗೇಶ್ವರ, ಮಧುಸೂದನ, ಕಲ್ಲೇಶ್ವರ, ಮಲ್ಲೇಶ್ವರ 108 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ ಹೊಯ್ಸಳರ ಕಾಲಕ್ಕೆ. ಇವಾಗ ಕೆಲವು ದೇವಸ್ಥಾನಗಳು ಮಾತ್ರ ಉಳ್ಕೊಂಡಿದ್ದಾವೆ. ಅದರಲ್ಲಿ ಕೆಲವು ದೇವಸ್ಥಾನಗಳನ್ನು ನೋಡಿಕೊಂಡು ಮಳೆ ಮಲ್ಲೇಶ್ವರ ಅನ್ನೋ ಒಂದು ದೇವಸ್ಥಾನ ಹತ್ರ ಬಂದೆ. ಊರಿನ ಒಂದು ಬೃಹತ್ ಕೆರೆ ನಾನು ಹಿಂಭಾಗದಲ್ಲಿ ನೋಡ್ತಿದ್ದೀರಾ. ಆ ಕೆರೆ ಏರಿ ಬೆಲೆ ಇರುವಂಥ ಮಳೆ ಮಲ್ಲೇಶ್ವರ ದೇವಸ್ಥಾನ. ಮತ್ತು ಈ ಊರಿನ ಹಿರಿಯರು ಕೂಡ ನನ್ನ ಜೊತೆ ಬಂದಿದ್ದಾರೆ. ಅವರು ಕೂಡ ಈ ದೇವಸ್ಥಾನದ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ ಈ ವಿಡಿಯೋದಲ್ಲಿ. ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ. ಮಳೆ ಮಲ್ಲೇಶ್ವರ ಅನ್ನೋ ಇತಿಹಾಸದಲ್ಲಿ ಈ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿಂದ ನಾವು ಊರೊಳಗಡೆಯಿಂದ ಇರ್ತಕ್ಕಂಥ ದೇವತೆಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪೂಜೆ ಮಂಗಳಾರತಿ ಅಭಿಷೇಕಗಳನ್ನೆಲ್ಲ ಮಾಡಿಸಿ ಕೈಗೊಂಡು ಇಲ್ಲಿಂದ ಅರ್ಧ ಗಂಟೆ ಊರೊಳಗೆ ಹೋಗೋದ್ರೊಳಗೆ ಮತ್ತೆ ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲಿಂದ ಸೂಳೇರ್ ಮಂಟಪದ ಹತ್ರಕ್ಕೆ ಹೋಗೋದ್ರೊಳಗಡೆ ಈ ದೇವರಿಂದ ಅನುಗ್ರಹದಿಂದ ಮಳೆ ಬೆಳೆ, ಜನಗಳಿಗೆ ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಪುತ್ರ ಪೌತ್ರಾದಿ ಎಲ್ಲರೂ ಕೊಟ್ಟು ಕಾಪಾಡ್ತಕ್ಕಂಥ ಈ ಮಳೆ ಮಲ್ಲೇಶ್ವರ ಸ್ವಾಮಿಯನ್ನ ಇಲ್ಲಿ ಪುನಃ ತುಂಬ ಸ್ಥಾಪನೆ ಮಾಡಿರೋದು 1840 ವರ್ಷದ ಮೇಲಾಗಿದೆ ಅಂತಂದು ಇಷ್ಟು ನಾವು ಹೇಳೋದಕ್ಕೆ ನಾವು ಇದೆ ಸರ್. ಇಲ್ಲಿನ ಇತಿಹಾಸ ಮಳೆ ಇಲ್ಲದೆ ಮಳೆ ಬೆಳೆ, ದನ ಕರುಗಳಿಗೆ ಕುಡಿಯೋಕೆ ನೀರು, ಹಕ್ಕಿ ಪಕ್ಷಿಗಳಿಗೆ ನೀರಿಲ್ಲದ ಪಕ್ಷದಲ್ಲಿ ಇಲ್ಲಿ ಬಂದು ಬೇಡ್ಕೊಂಡು ನಾವು ಮಂಗಳಾರತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ನಾವು ಊರೊಳಗೆ ಹೋಗೋದ್ರೊಳಗೆ ಸೂಳೇರ್ ಮಂಟಪಕ್ಕೆ ಹೋಗೋದ್ರೊಳಗೆ ಮಳೆ ಧಾರಾಕಾರವಾಗಿ ಸುರಿದು ದನ ಕರುಗಳಿಗೆ ಮೇವು ನೀರು, ಜನಗಳಿಗೆ ಅಭಿವೃದ್ಧಿಯಾಗಿ ಆಹಾರಗಳನ್ನು ಕೊಡ್ತಕ್ಕಂಥ ಮಳೆ ಮಲ್ಲೇಶ್ವರ ಅಂತಂದು ಇತಿಹಾಸ ಇದೆ ಸರ್ ತಳದೂರಿನಲ್ಲಿ. 108 ದೇವಾಲಯಗಳಿದೆ. ಈ ಹಿಂದೆ ತಿಳಿರಾಜಪಟ್ಟಣ ಅಂತ ಹೆಸರಿತ್ತು. ಈಗ ಬರ್ತಾ ಹೋಗಿ ತಳಲೂರಾಯಿತು. ತಳಲೂರು ಹೋಗಿ ಈಗ ತರೂರು ಅಂತ ಏನೋ ಒಂದು ಇತಿಹಾಸ ಇದೆ ಸರ್. ಇದು ಭಾಳ ಇತಿಹಾಸ ಪ್ರಸಿದ್ಧವಾದಂಥ ತಿಳಿರಾಜಪಟ್ಟಣದಲ್ಲಿ ಈಗ ಬನ್ನಿಮಹಂಕಾಳಿ, ವೀರಭದ್ರೇಶ್ವರ, ದೂತರಾಯ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಮಳೆ ಮಲ್ಲೇಶ್ವರ, ಶಂಭುಲಿಂಗೇಶ್ವರ, ಬ್ರಹ್ಮಲಿಂಗೇಶ್ವರ, ಶಂಕರೇಶ್ವರ, ಮಳೆ ಸಿದ್ದೇಶ್ವರ ಸ್ವಾಮಿ ಅಂತ 9-12 ಕುರುಹುಗಳಿದ್ದಾವೆ. ಬಾಕಿವು ಸುನಾಮಿ ಆಗಿಬಿಟ್ಟು, ಆ ಕಾಲದಲ್ಲಿ ಸುನಾಮಿ ಆಗಿತ್ತಲ್ಲ ಈ ಕಾಶಿ ಕೇದಾರದಲ್ಲಿ, ಆ ಥರ ಸುನಾಮಿ ಆಗಿಬಿಟ್ಟು ತಳ್ಳೂರಲ್ಲಿ ಇತಿಹಾಸಗಳು ಕೆಲವು ಕುರುಹುಗಳು ಕಾಣದಂತೆ ಆಗಿದೆ ಅಂತ ಇಷ್ಟು ನಾಗೇಶ್ವರ ದೇವಾಲಯಗಳು ಎಲ್ಲ ಇದೆ ಸರ್ ಇಲ್ಲಿ. ಭಾಳ ಇದು ಇತಿಹಾಸ ಪ್ರಸಿದ್ಧಿ ತಳದೂರು ಅಂತಂದು ಹಿರಿಯರು ಹೇಳ್ತಾ ಇದ್ರು. ಈಗ ನಾವು ಅದನ್ನೇ ಇತಿಹಾಸ ಪ್ರಸಿದ್ಧಿ ತಳದೂರು ಅಂತಂದು ನಾವು ತೋರಿಸ್ಬೇಕು ಅಂತಂದು ನಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೊತಾ ಇದ್ದೀವಿ. ಅದನ್ನು ಸಾರ್ವಜನಿಕ ಇಲಾಖೆಗಳು ಇವೆಲ್ಲ ಅಭಿವೃದ್ಧಿ ಪಡಿಸಿ ನಮಗೆ ಒಂದು ಅನುಕೂಲ ಮಾಡಿಕೊಟ್ರೆ ತಳದೂರು ಇತಿಹಾಸ ಅನ್ನೋದೊಂದು ನಮ್ಮ ಇಡೀ ಕರ್ನಾಟಕಕ್ಕೆ ಅಲ್ಲ, ಇಡೀ ವರ್ಲ್ಡ್ಗೆ ಒಂದು ಫೇಮಸ್ ಆಗಿಲ್ಲ. ನಮ್ಮ ಶಿಲಾಸಪಿಗಳನ್ನು ಜರ್ಮನ್, ಜಪಾನ್, ಅಮೇರಿಕಾದಲ್ಲಿ ಇದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಇತಿಹಾಸ ಇದೆ ಸರ್. ಇಷ್ಟು ಹೇಳ್ಬಿಟ್ಟು ನಮಗೆ ಮುಂದೆ ಯಾವಾರ ಸವಲತ್ತುಗಳು ಏನಾರ ಬಂದರೆ ಸರ್ಕಾರದಿಂದ ಇದನ್ನು ಜೀರ್ಣೋದ್ಧಾರ ಮಾಡಿಕೊಡ್ಬೇಕು ಅಂತಂದು ತಮ್ಮಲ್ಲಿ ನಾವು ಬೇಡ್ಕೊಳ್ತೀವಿ ಸರ್, ಗ್ರಾಮಸ್ಥರ ಪರವಾಗಿ. ಸ್ನೇಹಿತರೆ ನೋಡಿ, ತಳದೂರಿನ ಕೆರೆ ಬೃಹತ್ ಕೆರೆ ಇದು. ಸುಮಾರು 750-800 ಎಕರೆ ಇರುವಂಥ ಒಂದು ಕೆರೆ ಇದು. ಈ ಕೆರೆಯ ಏರಿ ಮೇಲೆ ಇರುವಂಥ ಮಳೆ ಮಲ್ಲೇಶ್ವರ ಇದು. ನೋಡಿ, 3 ಯುಗಗಳಲ್ಲಿ ಪೂಜೆಗೊಳ್ತಾ ಇದ್ದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಅಂಥ ಒಂದು ದೇವಸ್ಥಾನ ಇದು. ಸೊ ಇದು ಈಗ ತುಂಬ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಮೂಲ ವಿಗ್ರಹಗಳನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ತಿರೋದು ನಂದಿ ಭಾಗದಲ್ಲಿ ಮಲ್ಲೇಶ್ವರ. ಇದು ಹೊಯ್ಸಳರ ಕಾಲದ ಮೂರ್ತಿಗಳಿದು. ನೋಡಿ, ಮಲ್ಲೇಶ್ವರ ಶಿವಲಿಂಗ ಅಂದರೆ ಅರ್ಧ ಭಾಗ ಕೆಳಭಾಗದಲ್ಲಿದೆ, ಮೇಲ್ಭಾಗದಲ್ಲಿ ಶಿವಲಿಂಗದ ಭಾಗವನ್ನು ನಾವು ನೋಡಬಹುದು. ಶಿವಲಿಂಗಕ್ಕೆ ಅಭಿಮುಖವಾಗಿ ಈ ಕಡೆ ನಂದಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇದು ಶಿವಲಿಂಗದ ಮುಂದೆ ನಂದಿ ಇರಬೇಕು ಅಂತ ಮಾಡಿದ್ದಾರೆ.
ಇಲ್ಲಿ ತುಂಬಾ ಇದು ಬಯಲಲ್ಲಿ ಓಪನ್ ಆಗಿತ್ತಂತೆ. ಇಲ್ಲಿ ಯಾರೋ ಪುಣ್ಯಾತ್ಮರು ಇದನ್ನ ಒಂದು ಚಿಕ್ಕದಾಗಿ ಗುಡಿಯನ್ನ ಕಟ್ಟಿ ಈ ರೀತಿಯಾಗಿ ಇಟ್ಟಿದ್ದಾರೆ ಸ್ನೇಹಿತರೆ. ನೀವು ಈ ವಿಡಿಯೋದಲ್ಲಿ ನೋಡಿದ್ದು ತಳಲೂರಿನ ಮಳೆ ಮಲ್ಲೇಶ್ವರ ದೇವಸ್ಥಾನ. ನೋಡಿ, ನಮ್ಮ ದೇವಸ್ಥಾನಗಳು ಇತಿಹಾಸ ಮತ್ತು ಜಾನಪದ ಯಾವ ರೀತಿಯಾಗಿ ಮಿಳಿತ ಆಗಿರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಮಳೆ ಬರ್ದೇ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿ ದೇವರನ್ನ ಪೂಜಿಸ್ಕೊಂಡ್ರೆ, ಅರ್ಚನೆ ಮಾಡ್ಕೊಂಡ್ರೆ ಊರೊಳಗಡೆ ಹೋಗೋಷ್ಟರಲ್ಲಿ ಮಳೆ ಬರುತ್ತೆ ಅಂತ ಹಿರಿಯರು ಹೇಳಿದ್ರು. ಸೊ ಈ ರೀತಿಯ ಜಾನಪದೀಯ ಒಂದು ಹಿನ್ನೆಲೆ ಇರುವಂಥ ಒಂದು ಗುಡಿ ಇದು. ನೀವೇನಾದರೂ ಅರಸೀಕೆರೆ ಕಡೆಗೆ ಬಂದರೆ ತಳಲೂರಿನಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ಊರಿಂದ ಹೊರಗಡೆ ಇರುವಂಥ ಈ ಒಂದು ಗುಡಿನ ಕೂಡ ನೋಡಬಹುದು. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಮರೀದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಿ. ನಮಸ್ಕಾರ.